ವಿವಿಧೋದ್ದೇಶ ಸಹಕಾರ ಸಂಘದ ಶಾಖೆಯನ್ನು ಭಾನುವಾರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬುದ್ಧ ಮತ್ತು ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಲೋಕಾರ್ಪಣೆ ನಡೆಸಲಾಯಿತು. ನಾವು ಮುಂದೆ ಬರಲಿಕ್ಕೆ ಸಾಧ್ಯ, ನಾವು ಸಬಲಗೊಳಿಸಿಕೊಳ್ಳಕ್ಕೆ ಸಾಧ್ಯ. ಇವತ್ತು ಮಹಿಳೆಯರು ಇವತ್ತು ಸ್ವಸಹಾಯ ಸಂಘಗಳೆಲ್ಲ ನಡೀತಾ ಇರೋದೇ ನಮ್ಮ ಮಹಿಳೆಯರು. ವಿಶ್ವ ಪ್ರವಾಸಿ ತಾಣ ಬೇಲೂರು ಪಟ್ಟಣದಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರಿ ಸಂಘದ ಶಾಖೆಯನ್ನ ಭಾನುವಾರ ಬಸ್ ನಿಲ್ದಾಣದ ಮುಂಭಾಗದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬುದ್ಧ ಮತ್ತು ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಾಯಿತು. ಬಳಿಕ ಸಭೆಯಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ, ಶಿಕ್ಷಣದ ಜೊತೆಯಲ್ಲಿ ಆರ್ಥಿಕ ಸಬಲೀಕರಣ ಅತ್ಯಗತ್ಯವಾಗಿದೆ. ಆರ್ಥಿಕ ಪ್ರಗತಿಯಿಂದ ಕುಟುಂಬ ಮತ್ತು ಸಮುದಾಯದ ಸಮಗ್ರ ಅಭಿವೃದ್ಧಿಯನ್ನ ಕಾಣಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಬೇಲೂರಿನಲ್ಲಿ ನೂತನವಾಗಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಶಾಖೆಯನ್ನ ಸ್ಥಾಪಿಸುವುದು ನಿಜಕ್ಕೂ ಸಂತೋಷ ತಂದಿದೆ. ಕಾರಣ ತಾಲೂಕಿನಲ್ಲಿ 50,000ಕ್ಕೂ ಹೆಚ್ಚು ಎಸ್ಸಿ ಎಸ್ಟಿ ಸಮುದಾಯದ ಜನಸಂಖ್ಯೆಯನ್ನ ಹೊಂದಿದ್ರು ಇಲ್ಲಿಯ ತನಕ ಸಹಕಾರ ಸಂಘವನ್ನ ಸ್ಥಾಪನೆಗೆ ಮೀನಾಮೇಷ ಎಣಿಸಿದ್ದಾರೆ. ಆದರೆ ಇಲ್ಲಿನ ಯುವಕರು ಒಟ್ಟಾಗಿ ಕೂಡಿ ಅಂಬೇಡ್ಕರ್ ಸಹಕಾರ ಸಂಘದ ಉದ್ಘಾಟನೆ ನಡೆಸಿದ್ದು ಸಮುದಾಯದವರಿಗೆ ಉಪಯುಕ್ತವಾಗಲಿದೆ. ಇತ್ತೀಚಿನ ದಿನದಲ್ಲಿ ಬಹುತೇಕ ದಲಿತ ಕುಟುಂಬಗಳೇ ಹೆಚ್ಚು ಸ್ವಸಹಾಯ ಮತ್ತು ಇನ್ನಿತರ ಸಂಘಗಳಿಂದ ಸಾಲ ಪಡೆಯುತ್ತಾ ದುಡಿದ ಹಣವನ್ನ ಅಸಲು ಮತ್ತು ಬಡ್ಡಿ ಕಟ್ಟಬೇಕಾಗಿದೆ. ಇಂತಹ ಮಹಿಳೆಯರಿಗೆ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುವ ಕೆಲಸಕ್ಕೆ ಸಂಘ ಮುಂದಾಗಬೇಕಿದೆ. ಅಲ್ಲದೆ ವಿವಿಧ ಬಗೆಯಲ್ಲಿ ಸಾಲದ ಸವಲತ್ತು ಗ್ರಾಹಕರಿಗೆ ನೀಡಲಿ ಎಂದು ಹಾರೈಸಿದರು. ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ರಾಜ್ಯಾಧ್ಯಕ್ಷ ತುಂಬಲ ರಾಮಣ್ಣ ಮಾತನಾಡಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹೆಸರಿನಲ್ಲಿ ಸ್ಥಾಪಿಸಿರುವ ಸಹಕಾರ ಸಂಘ ಸಮುದಾಯದ ಸಮಗ್ರ ಅಭಿವೃದ್ಧಿ ಹಿತದೃಷ್ಟಿಯಿಂದಲೇ ಪ್ರಾರಂಭವಾಗಿದೆ. ಸದ್ಯ ರಾಜ್ಯದಲ್ಲಿ 27 ಶಾಖೆಗಳನ್ನು ಹೊಂದಿರುವ ನಮ್ಮ ಸಂಸ್ಥೆ 27.500 ಷೇರುದಾರರನ್ನ ಹೊಂದುವ ಮೂಲಕ ಸುಮಾರು 17 ಕೋಟಿ ವಹಿವಾಟು ನಡೆಸುತ್ತಾ ರು 46 ಲಕ್ಷ ಲಾಭಾಂಶವನ್ನ ಪಡೆದಿದೆ. ವೈಯಕ್ತಿಕ ಸಾಲ, ವ್ಯಾಪಾರ, ಸ್ವಸಹಾಯ ಸಂಘಗಳಿಗೆ ಸಾಲ, ವಿವಿಧ ಸಾಲದ ಸೌಲಭ್ಯಗಳ ಜೊತೆಯಲ್ಲಿ ಠೇವಣಿಯನ್ನ ಕೂಡ ಸಹಕಾರಿ ಸಂಘ ಪಡೆಯುತ್ತಾ ಬಂದಿದೆ. ಬೇಲೂರು ತಾಲೂಕಿನಲ್ಲಿ ಹೆಚ್ಚು ಸಮುದಾಯದವರು ಇರುವ ಕಾರಣದಿಂದ ಪ್ರತಿ ಮನೆಯಲ್ಲಿ ಷೇರುದಾರರನ್ನ ಹೊಂದುವ ಮೂಲಕ ಬ್ಯಾಂಕ್ ಬಲವರ್ಧನೆಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಸಿಎನ್ ದಾನಿ, ಎಸ್ಸಿ ಎಸ್ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಗೌರವಾಧ್ಯಕ್ಷ ಶಿವಮರಿಯಪ್ಪ, ಪತ್ರಕರ್ತ ಬಿಎಲ್ ಲಕ್ಷ್ಮಣ್, ಪ್ರಾಂಶುಪಾಲ ಡಾಕ್ಟರ್ ಎಂಎಂ ರಮೇಶ್, ವಕೀಲರಾದ ಅರೆಹಳ್ಳಿ ರಾಜು, ಮೊಗಸಾವರ ಮಂಜುನಾಥ್, ವಿರೂಪಾಕ್ಷ, ದೇವರಾಜ್, ಚಂದ್ರು ಸಿ ಮೌರ್ಯ, ಕುಮಾರಗುಪ್ತಾ, ಮಹೇಂದ್ರ ಕುಮಾರ್, ರಾಯಪುರ ರವಿ, ಧರ್ಮ ಪ್ರಕೃತಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ನಮ್ಮ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರ ಪ್ರಾರಂಭ ಆಯಿತು. ಆ ಸಹಕಾರ ಕ್ಷೇತ್ರ ಪ್ರಾರಂಭ ಆಗಿ ಅಷ್ಟು ವರ್ಷದಿಂದ ಇಷ್ಟು ವರ್ಷದ ತನಕ ನಾವು ಆ ಕ್ಷೇತ್ರದಲ್ಲಿ ಎಷ್ಟು ಮುಂದುವರೆದಿದ್ದೀವಿ, ಎಷ್ಟು ಸಂಸ್ಥೆಗಳನ್ನ ತೆರೆದಿದ್ದೀವಿ, ಎಷ್ಟು ಅದ್ರ ಬಗ್ಗೆ ಆಲೋಚನೆಗಳನ್ನು ಮಾಡಿದ್ದೀವಿ, ಅದ್ರ ಬಗ್ಗೆ ನಮ್ಮ ಸಮುದಾಯದ ಜನರಿಗೆ ಪ್ರಜ್ಞೆ ಇಲ್ಲ. ಮತ್ತು ಆ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ತೊಡಗಿಸ್ಕೊಂಡ್ವಿ, ಹೋರಾಟದ ಸಂಘಟನೆಗಳನ್ನ ಕಟ್ಟಿದ್ವಿ, ಮತ್ತು ರಾಜಕಾರಣದ ಆ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಬೆಳವಣಿಗೆಯನ್ನು ಹೊಂದಿದ್ದೇವೆ. ಆದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೀಗ ಪ್ರಸ್ತಾವನೆ ಓದುವಾಗ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನಾವು ಸಮಾಜವಾದ ಮಾತ್ರ ನಾವು ಎಲ್ಲರ ಜೊತೆ ಈಕ್ವಲ್ ಆಗಿ ಬದುಕಲಿಕ್ಕೆ ಸಾಧ್ಯ ಅಂತೇಳಿ ಸಂವಿಧಾನದ ಪೀಠಿಕೆಯಲ್ಲಿ ಅದನ್ನು ಸೇರಿಸಿ
ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ವಿಚಾರ, ಅಭಿವೃದ್ಧಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ